ನೋಡಿ, ಹಾಗಾದ್ರೆ ಇದು ಆಪ್ತತೆನ, ದರ್ಶನ್ ಮೇಲಿರುವಂಥ ಆಪ್ತತೆನ, ಅಥವಾ ಏನಾದ್ರು ವ್ಯಾವಹಾರಿಕವಾಗಿ ಏನಾದ್ರು ಸಂಬಂಧ ಇರ್ಬೋದಾ ಶ್ರೀಪಾದ್? ಅದಕ್ಕೇನಾದರೂ ದರ್ಶನ್ ಒಳಗಡೆ ಹೋದರೆ ಮತ್ತೆ ಅದನ್ನೇನಾದ್ರು ನಡೆಸೋದು ಮುನ್ನಡೆಸೋದು ಕಷ್ಟ ಅಂತ ಇರ್ಬೋದಾ? ಯಾಕಂತಂದರೆ ಅಭಿಮಾನಿಗಳು ಒಂದು ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ದರ್ಶನ್ ಒಳ್ಳೆ ಕೆಲಸ ಮಾಡಿಲ್ವಾ ಅಂತ. ತುಂಬ ಜನರಿಗೆ ಅನ್ನದಾನ ಮಾಡಿದ್ದಾರೆ, ಹಣ ಕೊಟ್ಟಿದ್ದಾರೆ, ಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಅನ್ನುವಂಥ ಸಮರ್ಥನೆ ಒಂದು ಕಡೆ. ನೋಡಿ, ಇಷ್ಟಕ್ಕೆ ಶಾಸಕ ಉದಯ್ ಅವರ ಸಮರ್ಥನೆ ನಿಲ್ಲೋದಿಲ್ಲ. ಇವ್ರು ಇನ್ನೂ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಇವರೇ ಮಾಡಿದ್ದ ಅಥವಾ ಬೇರೆಯವರು ಮಾಡಿ ಇವ್ರ ಮೇಲೆ ಎತ್ತು ಹಾಕಿದ್ರ ಅಂತ. ಇವ್ರು ಇನ್ವೆಸ್ಟಿಗೇಷನ್ ಆಫೀಸರಾ ಅಥವಾ MLA ಅಂತ? ದರ್ಶನ್ ಜೊತೆಗಿರೋರು ಮಾಡಿದ್ರ, ಇವ್ರ ಮೇಲೆ ಏನಾದ್ರೂ ಹಾಕಿದ್ರ ಗೊತ್ತಿಲ್ಲ ಅಂತ. ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರ್ಬೇಕು. ಅಲ್ಲಿವರೆಗೂ ನೀವು ಸುಮ್ಮನೆ ಇದ್ರೆ ಆಯ್ತಲ್ವಾ? ಹಾಗಿದ್ರೆ ಯಾಕೆ ಮಾತಾಡ್ತೀರಿ? ರಾಜ್ಯದ ಜನರ ಮುಂದೆ ಏನು ಅಂತ ಗೊತ್ತಾಗುತ್ತೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ. ದರ್ಶನ್ ತಪ್ಪು ಮಾಡಿಲ್ಲ ಅಂತಂದ್ರೆ ಆಚೆ ಬರಲಿ, ಯಾರಿಗೂ ಸಮಸ್ಯೆ ಇಲ್ಲ ಇದರಿಂದ. ಆದರೆ ದರ್ಶನ್ ಜೊತೆಗಿರುವವರು ಮಾಡಿದ್ರು, ಇವ್ರ ಮೇಲೆ ಎತ್ತು ಹಾಕಿದ್ರು, ಅವರು ಒಳ್ಳೆಯವರು, ಅವ್ರಿಗೆ ಸಿಟ್ಟು ಜಾಸ್ತಿ. ನೀವ್ಯಾಕೆ ಅವರಿಗೆ ಈ ರೀತಿಯ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ? ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಇನ್ನೊಂದ್ಸರಿ. ಆ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ತುಂಬ ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಫು ಅದಿದೆ ಅಲ್ಲ, ನನಗೆ ಗೊತ್ತಿಲ್ಲ. ಆ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ತುಂಬ ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಫು ಅದಿದೆ. ನೋಡಿ, ಹಂಗೂ ಹೇಳ್ತಾರೆ ಮತ್ತು ಹಿಂಗೂ ಹೇಳ್ತಾರೆ. ನಾವ್ಯಾರು ಕೂಡ ದರ್ಶನನ್ನ ರಕ್ಷಣೆ ಮಾಡಿ ಅಂತ ಯಾರನ್ನೂ ಕೇಳ್ಕೊಂಡು ಹೋಗಿಲ್ಲ. CM ಬಳಿಯೂ ಕೂಡ ನಾವು ಹೋಗಿಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋಗಿದ್ರು ಅದೊಂದು ಹಾಕ್ತಿರ್ಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. CM ಭೇಟಿ ಆಗಿದ್ರಿ ಅಂತ ಕೇಳಿದ್ ಯಾರು? ದರ್ಶನ್ ಪರ ರಾಜಕಾರಣಿಗಳ ವಕಾಲತ್ತು ಯಾಕೆ? ಲಾಬಿ ಮಾಡಿಲ್ಲ ಅಂತ ಪದೇ ಪದೇ ಹೇಳೋದು ಯಾಕೆ? ದರ್ಶನ್ ವ್ಯಕ್ತಿತ್ವಕ್ಕೆ ರಾಜಕಾರಣಿಗಳ ಸರ್ಟಿಫಿಕೇಟಾ ಈಗ ಅನ್ನುವಂಥ ಪ್ರಶ್ನೆ. ಈಗ ನಾವ್ಯಾರು ಕೂಡ ದರ್ಶನ್ ರಕ್ಷಣೆ ಮಾಡುವಂತೆ CM ಬಳಿ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. CM ಭೇಟಿ ಆಗಿದ್ರಿ ಅಂತ ಕೇಳಿದ್ ಯಾರು? ಈಗ ನಿಮ್ಮನ್ನ ಯಾರಾದರೂ ಕೇಳಿದ್ರ? ಅಲ್ಲಿ ಪ್ರಶ್ನೆ ಮಾಡಿದ್ರ? ಯಾರು ಪ್ರಶ್ನೆನೇ ಮಾಡಿಲ್ಲ. ನಾವು CM ಬಳಿ ಹೋಗಿರ್ಲಿಲ್ಲ, ಆ ರೀತಿಯಾಗಿ ನೀವು ಮಾತನಾಡ್ತಿದ್ದೀರಿ. ಏನು ಹೇಳಿದಾರೆ ನೋಡ ಬನ್ನಿ. ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದ್ರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟು. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಕೊಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೊತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಈಗ ಇಂಥ ಪರಿಸ್ಥಿತಿನ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾಯಿಲ್ಲ. ಹಾಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ.